ಸರ್, ಗೊಂದಲದಲ್ಲಿರುವ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದಷ್ಟು ಜನಕ್ಕೆ ಯಾಕಂದ್ರೆ ಇದೆಲ್ಲ ನೋಡ್ಬಿಟ್ಟು ಸ್ವಲ್ಪ ಗೊಂದಲ ಮಾಧ್ಯಮದವರು ವಿರೋಧ ಪಕ್ಷದವ್ರು ಮಾಡ್ತಾ ಇರೋದು. ಜನ ಯಾರು ಗೊಂದಲ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸ್ಬೋದು. ನೀವು ಮಾಧ್ಯಮದವ್ರು ಗೊಂದಲ ಪಡಿಸ್ತಾ ಇಲ್ಲ ಅಂದ್ರೆ ಮಾಧ್ಯಮದಲ್ಲಿ ಬಿಜೆಪಿಯವರು ಸೃಷ್ಟಿ ಮಾಡೋದಕ್ಕೆ, ನಾವು ನಿಜವಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನೇ ಗೊಂದಲ ಇದ್ರೂ ಅದನ್ನ ಬಗೆಹರಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಆದರೆ ಸುಮ್ಮನೆ ಇಲ್ಲಿ ಕಲ್ಪನೆ ಮೇಲೆ ಕಾಲ್ಪನಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಕಷ್ಟ. ಆದರೆ ಗ್ರೌಂಡ್ ಲೆವೆಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೊಡ್ತೇವೆ. ಈಗ ನಮ್ಮ ಮನೆಗೆ ಬಂದಿದ್ದಾರೆ, ಸರ್ವೆ ಮಾಡಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೀನಿ, ನಮಗೇನು ಗೊಂದಲ ಇಲ್ಲ. ಏನಾದರೂ ಗ್ರೌಂಡ್ ಲೆವೆಲಲ್ಲಿ ಗೊಂದಲ ಇದ್ದರೆ ಸರಿಪಡಿಸೋಣ, ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ಸರ್, ಕೊನೆಯದಾಗಿ ಬೆಂಗಳೂರು ಅಂತ ಈ ಮಹಾನಗರದಲ್ಲಿ ಯಾಕಂದರೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಮನೆ ಯಜಮಾನ ಕೆಲಸಕ್ಕೆ ಬೇರೆ ಬೇರೆ ಹೋಗಿರ್ತಾರೆ. ಅಂಥವ್ರು ಯಾವ ರೀತಿ, ಯಾಕಂದರೆ ಇಷ್ಟು ಅವಧಿಯಲ್ಲಿ ಮುಗಿಸೋಕ್ಕಾಗುತ್ತಾ? ಒಬ್ಬರಿಗೆ ಕೊಟ್ಟಿರೋದೇ 250 ಮನೆ, ಅವ್ರಿಗೆ ಸಾಕಷ್ಟು ಟೈಮು ಕೊಟ್ಟಿದೆ ಆಯಿತಾ. ಈಗ ಕೆಲವರು ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಸತ್ಯ ನಿಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನೀವು ಸತ್ಯ ಕಂಡುಬಿಟ್ಟು ನೋಡೋದಕ್ಕೆ ತಯಾರಿಲ್ಲ ಅಂತ ಹೇಳಿದರೆ, ಈಗ ಸರ್ವೆ ಆರಂಭ ಮಾಡೋದಕ್ಕೆ ಮೊದಲೇ ಸಮಯ ಸಾಲದು ಅಂತ ಹೇಳಿದ್ರು. ಈಗ ಒಬ್ಬರಿಗೆ 150, 200, 250 ಮನೆ ಕೊಟ್ಟಿದ್ದಾರೆ ಒಬ್ಬರಿಗೆ. ಕೆಲವು ಜಿಲ್ಲೆಗಳಲ್ಲಿ ಒಬ್ಬರಿಗೆ ಕೊಟ್ಟಿರೋದು ಬರೀ 100 ಮನೆ. ಅದು ಅವ್ರು ಮಾಡ್ತಾರೆ, ಅವ್ರಿಗೆ ಟೈಮ್ ಬೇಕಾದರೆ ಅವ್ರು ಮಾಡೋರು ಕೇಳ್ತಾರೆ. ಈಗ ಸರ್ವೆಗೆ ವಿರೋಧ ಮಾಡಬೇಕು ಅಂತೇಳಿ ಅದಕ್ಕೆ ಟೈಮ್ ಸಾಲಲ್ಲ ಅಂತ ಗೊಂದಲ ಮಾಡೋದು. ಹೀಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಮಾಡಲೇಬೇಕು. ಆಮೇಲೆ ಇದರಲ್ಲಿ ಕಣ್ಣು ಕಟ್ಟು ವ್ಯವಹಾರ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿ ಮನೆಗೆ ಹೋಗಬೇಕು, ಅಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಬೇಕು, ಎಲ್ಲನೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಸೊ ಮಾಡಿದ್ದೀವಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಸೊ ಸರ್ವೆ ಮಾಡೋರ ಕಷ್ಟ ಸುಖ ಏನಿದೆ ಅವ್ರನ್ನ ನಾವು ಕೇಳಿಕೊಂಡು ಅವ್ರಿಗೆ ಸರಿಯಾದ ಪರಿಹಾರ ಕೊಡ್ತೇವೆ. ನಿಮಗೆ ಸರ್ವೆ ಆಗಬೇಕಾ ಬೇಡವಾ? ನಿಮ್ಮದು ಸರ್ವೆಗೆ ವಿರೋಧ ಇರೋದು, ಆದರೆ ಹೇಳೋದು ಬೇರೆ ಯಾವುದೋ ನೆಪ ಮಾಡ್ಕೊಂಡು ಹೇಳೋದು, ಇದನ್ನೆಲ್ಲ ಬೇಡ. ಸರ್ವೆ ಮಾಡೋರು ಕೆಲವರು ಇಂಟ್ರೆಸ್ಟೆಡ್ ಇಲ್ಲದೆ ಇರ್ಬೋದು, ಆದರೆ ಬೇರೆ ಇಂಟ್ರೆಸ್ಟೆಡ್ ಇರೋರನ್ನ ಹಾಕಿ ಸರ್ವೆ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಚಾಲೆಂಜಿಂಗ್ ಇದೆ. ಬೆಂಗಳೂರಲ್ಲಿ ಇದೊಂದೇ ಅಲ್ಲ, ಎಲ್ಲ ಸರ್ವೆನೂ ಚಾಲೆಂಜಿಂಗೆ. ಬೆಂಗಳೂರಲ್ಲಿ ವೋಟರ್ ಲಿಸ್ಟ್ ಮಾಡೋದು ಕರೆಕ್ಟಾಗಿ ಚಾಲೆಂಜಿಂಗೆ, ಸಮಸ್ಯಾತ್ಮಕ ಇದೆ. ಆದರೂ ಕೂಡ ಬೆಂಗಳೂರಲ್ಲಿ ಚಾಲೆಂಜಿಂಗ್ ಇದ್ದರೂ ಅಲ್ಲೂ ಕೂಡ ಆದಷ್ಟು ಕ್ಲೀನಾಗಿ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳ್ತಾ ಇರೋದು. ಬೆಂಗಳೂರಲ್ಲೂ ಸ್ವಲ್ಪ ಚಾಲೆಂಜಸ್ ಇದ್ರು ಕೂಡ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್.